ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕ್ಕಿ, ನೀನ್ ಫಿಟ್ನೆಸ್ ತುಂಬಾ ಕೇರ್ ಮಾಡ್ತೀಯ ಅಲ್ವಾ? ಹೌದಮ್ಮ, ಯಾಕೆ? ನನ್ನ ಮಗ ತುಂಬಾನೇ ಫಿಟ್ ಆಗಿದ್ದಾನೆ. ಕುತ್ತಿಗೆಯಿಂದ ಕೆಳಗೆ ಸಿಕ್ಕಾಪಟ್ಟೆ ಫಿಟ್ಟು, ಆದ್ರೆ ಕುತ್ತಿಗೆಯಿಂದ ಮೇಲೆ ಮುಖ ತುಂಬಾನೇ ಸ್ಟ್ರಿಕ್ಟು. ಎಲ್ರಿಗೂ ಮೂಗಿನ ತುದಿಲ್ ಕೋಪ ಇದ್ರೆ ನನ್ನ ಮಗನ್ಗೆ ಮುಖ ತುಂಬಾ ಕೋಪ. ನಾನು ನೋಡ್ತಾನೆ ಇದ್ದೀನಿ, ಈ ನಡುವೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇದೀಯ ರಾಜ ನೀನು. ಒಳ್ಳೇದಲ್ಲ. ಐ ಆಮ್ ಸಾರಿ ಮಾ. ಅವತ್ತು ನಾನು ಸಿಕ್ಕಾಬಿಟ್ಟೆ ರೇಗಾಡ್ಬಿಟ್ಟೆ. ನಾನು ಹಂಗೆ ಮಾಡಬಾರ್ದಾಗಿತ್ತು. ಯಾವತ್ತೂ ಆ ರೀತಿ ಮಾಡಿರಲಿಲ್ಲ, ಆದರೆ ಅವತ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ. ಏ ಅಳ್ತಾ ಇದೆಯಾ? ನೋ, ಗಂಡು ಮಕ್ಕಳು ಹತ್ರ ಚೆನ್ನಾಗಿರಲ್ಲ. ಅದರಲ್ಲೂ ನನ್ನ ಮಗ ಹತ್ರ ಅಂತೂ ನಂಗೆ ನೋಡೋಕ್ಕೆ ಆಗಲ್ಲ. ಮೊದಲು ಕನ್ವರ್ಸ್ಕೋಪ. ಅಮ್ಮ ಸಾರಿ. ವಿಕ್ಕಿ, ನೀನೀಗ ಅಳೋದು ನಿಲ್ಲಿಸ್ಲಿಲ್ಲ ಅಂದ್ರೆ ಫೋಟೋ ತೆಗೆದು ಅಳಮುಂಜಿ ACP ಅಂತ ಫ್ಯಾಮಿಲಿ ಗ್ರೂಪಲ್ಲಿ ಹಾಕ್ಬಿಡ್ತೀನಿ, ನೋಡ್ತಿರೋ. ನಾ ಅದನ್ನೆಲ್ಲ ಯಾವಾಗಲೂ ಮರ್ತ್ಬಿಟ್ಟಿದ್ದೀನಿ ಕಣಪ್ಪ. ಆದರೆ ನಾನು ಮರ್ತಿಲ್ಲ ಅಮ್ಮ. ನಾನು ತಪ್ಪು ಮಾಡಿಬಿಟ್ಟೆ. ನಾನು ನಿಮಗೆ ಹರ್ಟ್ ಮಾಡೋ ಉದ್ದೇಶ ಇರಲಿಲ್ಲ. ಬಿಟ್ಟು ಹಾಕೋ ಕಂದ. ಅಮ್ಮ ಅಲ್ವಾ ನಾನು, ನನಗೆಲ್ಲ ಅರ್ಥ ಆಗತ್ತೆ. ಇದ್ದಕ್ಕಿದ್ದ ಹಾಗೆ ನನ್ನ ಮಗನಿಗೆ ದೊಡ್ಡ ಜವಾಬ್ದಾರಿ ಬಂದ್ಬಿಟ್ಟಿದೆ. ಅದು ಅಲ್ಲದೆ ಮನೆ ಮಂದಿ ಎಲ್ಲ 24 ಗಂಟೆನೂ ನಿನ್ನ ಮೇಲೆ ಆರೋಪ ಮಾಡ್ತಾ ಇದ್ರೆ ನಿನಗೆ ಬೇಜಾರಾಗೇ ಆಗತ್ತಲ್ವಾ? ಯೋಚನೆ ಮಾಡಬೇಡ, ಬಿಟ್ಟಾಕು. ಅಮ್ಮ, ಇದು ನಿಮಗೆ ಅರ್ಥ ಆಗ್ತಿದೆ, ಆದರೆ ಸ್ಪಂದನೆಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲಮ್ಮ. ವಿಕ್ಕಿ, ಈ ಸ್ಪಂದನ ಇದ್ದಾಳಲ್ಲ, ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತಾಳೆ ಕಣೋ. ಆದರೆ ಮನ್ಸಾರೆ ತುಂಬಾನೇ ಒಳ್ಳೆ ಹುಡುಗಿ. ಈ ಮನೆ ನೀತಿ ನಿಯಮ ಎಲ್ಲ ಅವಳಿಗೆ ಹೊಸ್ತಲ್ವಾ, ಅದಕ್ಕೆ ಹೀಗೆ. ಒಂದ್ಸಲ ಅವಳಿಗೆ ಅಡ್ಜಸ್ಟ್ ಆಗ್ಬಿಟ್ರೆ ನೋಡ್ತಿರು, ಅವತ್ತಿನ ದಿನ ನಾಯಕರ ಮನೆಗೆ ನಿಜವಾದ ಸೊಸೆ ಹುಟ್ಕೋತಾಳೆ. ಈ ಮಾತು ಸತ್ಯ ಆಗೇ ಆಗತ್ತೆ. ಏನ್ ಗೊತ್ತಾ, ಅವಳಿಗೆ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ, ಅದಕ್ಕೆ ಕೂಗಾಡ್ತಾಳೆ. ಆದ್ರೆ ಪಾಪ ಇನ್ನೂ ಚಿಕ್ಕ ಮಗು ಕೊಣೋಳು. ಎಲ್ಲಿ ಮಾಡು, ಉಪ್ಪಿನಕಾಯಿ ತಿನ್ನಿಸ್ತೀನಿ. ಈ ಉಪ್ಪಿನಕಾಯಿ ಇದೆಯಲ್ಲ, ಒಂದು ತುತ್ತಿಗೂ ಇನ್ನೊಂದು ತುತ್ತಿಗೂ ಮಧ್ಯ ಬಾಯಿಗೆ ಬಿದ್ರೇನೆ ಪ್ರತಿಯೊಂದು ತುತ್ತು ರುಚಿ ಅನ್ಸೋದು. ಜೀವನಾನು ಹಾಗೆ. ಗಲಾಟೆ, ಜಗಳ ಇದೆಲ್ಲ ಇದ್ರೇನೆ ಲೈಫ್ ಒಂಥರ ಬ್ಯಾಲೆನ್ಸ್ ಆಗೋದು. ಸ್ಪಂದನ ನನ್ನ ಹತ್ರ ಬಂದು, ಅಮ್ಮ ವಿಕ್ರಾಂತ್ ಸರ್ ನಿಮ್ಗೆ ಏನೇನೋ ಅಂದ್ರಲ್ವಾ, ಮನೆಗೆ ಬರ್ಲಿ ತಾಳಿ, ನಾನು ಅವ್ರಿಗೆ ಸಿಕ್ಕಾಪಟ್ಟೆ ಬೈತೀನಿ ಎಂದು. ನಂಗೂ ಹೀಗೆ ತುಂಬಾ ನಗು ಬಂತು. ಅವತ್ತೇನಾದ್ರೂ ನಿಂಗೆ ಬೈದ್ಲ ಅವಳು? ಬೈಯದ ನನಗ ಚಾನ್ಸೇ ಇಲ್ಲ. ಓಹೋ, ಇಸ್ ಇಟ್ ಬೇಬಿ? ತುಂಬ ಏನು ಬೈಲಿಲ್ಲ, ಲೈಟಾಗಿ ಒಂದು ಚೂರೇ ಚೂರು. ನನ್ನ ಸೊಸೆ ಅವಳು, ಸುಮ್ಮನೆ ಬಿಟ್ಬಿಡ್ತಾಳಾ? ವಿಕ್ಕಿ, ಏನು ಗೊತ್ತಾ, ನಿನ್ನ ಹೆಂಡತಿ ನನ್ನ ಅಮ್ಮ ಅಂತ ಕರೀತಾಳೆ ಗೊತ್ತಾ? ನೀನೇನಾದರೂ ನನ್ನ ಬೈದ್ರೆ ನನ್ನ ಸೊಸೆನ ನೀನು ಹಿಂದೆ ಬಿಟ್ಬಿಡ್ತೀನಿ.
ಮೊದಲೇ ನನ್ನ ಹಿಂದೆ ಬಿದ್ದಿದ್ದಾಳೆ, ಇದೇನು ಹೊಸ್ತಲ್ಲ ಬಿಡಿ. ಅದು ನಿಜಾನೇ ಬಿಡು. ಸಾಕಮ್ಮ. ಅಮ್ಮ ನಾನು ನೀನೆಷ್ಟು ತಿಂತೀಯ ಅಂತ ನನಗೆ ಗೊತ್ತಾಗಲ್ವಾ? ಈಗ ನೀನು ನನ್ನ ಎತ್ಕೊಂಡು ಚಂದಮಾಮನ್ ತೋರಿಸಿದ್ರೆ ಕಂಟಿನ್ಯೂ ಮಾಡು. ಅದೆಲ್ಲ ಮಾಡಿನೇಪ್ಪ, ನೀನು ಇಷ್ಟು ದೊಡ್ಡವನಾಗಿರೋದು. ಹಾಂ ಅಪ್ಪಾ, ಅಲ್ಲಿ ನೋಡು, ಚಿಕ್ಕ ಮಗು ಥರ ಎಲ್ಲ ಮಾಡ್ಕೊಂಡಿದ್ಯಾ. ಅಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಿಕ್ರಾಂತ್ ಸರ್ ಅಲ್ಲಮ್ಮ? ಅವನಾಗ್ಲೇ ಕೆಲ್ಸಕ್ಕೆ ಹೋದ್ನಲ್ಲ ಕದ್ದ. ಹೌದಾ? ನನಗೆ ಗೊತ್ತೇ ಆಗ್ಲಿಲ್ಲ ಅಮ್ಮ. ಗಂಡ ಆದವನು ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾನೆ, ಯಾವಾಗ ಮನೆಗೆ ಬರ್ತಾನೆ ಅನ್ನೋದು ಹೆಂಡತಿ ಆದವಳಿಗೆ ಗೊತ್ತಿರಬೇಕು. ಆಗ್ಲೇ ಸಂಸಾರಕ್ಕೆ ಒಂದು ಅರ್ಥ ಇರೋದು. ಲೆಕ್ಕದ ಪ್ರಕಾರ ನಮ್ದು ಸಂಸಾರನೇ ಅಲ್ಲ ಬಿಡಿ ಅಮ್ಮ. ಸ್ಪಂದನ, ಏನಿದು? ಚಾಕು ಚೆನ್ನಾಗಿದೆ ಅಮ್ಮ. ಅಲ್ಲ, ಕಾಯಿಸಿ ಬರೆ ಹಾಕ್ಬಿಡ್ತೀನಿ. ಇನ್ನೊಂದ್ಸಲ ಏನಾದ್ರೂ ನಿನ್ನ ವಿಕ್ಕಿ ಸಂಸಾರದ ಬಗ್ಗೆ ಈ ತರ ತಮಾಷೆಯಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ, ನೀವ್ ಏನೇ ಹೇಳಿದ್ರು ನನಗೂ ವಿಕ್ರಾಂತ್ ಸರ್ಗೂ ಸೆಟ್ಟೇ ಆಗಲ್ಲ. ಅವ್ರೇನಾದ್ರೂ ಅಂತಾರೆ, ಅದಕ್ಕೆ ನಾನಿನ್ನೇನಾದ್ರೂ ಅಂತೀನಿ. ನೀನ್ ಹೀಗಂದ್ಯಾ ಅಂತ ಅವ್ರು ಸುಮ್ಮನೆ ಆಗ್ತಾರೆ. ಇಷ್ಟೇ ನಡೀತಾ ಇರೋದು. ದೇವ್ರೆ, ಇವರಿಬ್ಬರನ್ನ ಒಂದ್ ಮಾಡಿಸ್ಬೇಕು ಅಂತ ನಾನ್ ಮಾಡದೇ ಇರೋ ಸಾಹಸನೇ ಇಲ್ಲ. ಈಗ ನೋಡಿದ್ರೆ ಇವಳು ಏನೇನೋ ಹೇಳ್ತಿದ್ದಾಳೆ. ಇವಳಿಗೆ ಹೇಗೆ ಅರ್ಥ ಮಾಡಿಸೋದು? ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ಸ್ಪಂದನ, ಅಲ್ಲೊಂದು ಡಬ್ಬಿ ಇಟ್ಟಿದ್ದೀನಿ, ತಗೊಂಡ್ ಬಾ. ತಗೊಂಡು ಮುಚ್ಚಲ ಇದೆ, ತಗೋ. ಇದಲ್ಲ, ಒಂದು ದೊಡ್ಡ ಮುಚ್ಚಲ ಇದೆ ನೋಡು, ಅದು ತಗೊಂಡ. ತಗೊಳ್ಳಿ. ಏನಿದು, ಆಗ್ತಾನೆ ಇಲ್ವಲ್ಲ? ಅಮ್ಮ, ದೊಡ್ಡ ಮುಚ್ಚಳ ಹೇಗಾಗುತ್ತೆ? ಅದಕ್ಕೆ ಸರಿಯಾಗಿರೋ ಮುಚ್ಚಳ ಹಾಕಿದ್ರೆ ತಾನೇ ಆಗೋದು ಅಲ್ವಾ? ಸಂಸಾರ ಅನ್ನೋದು ಹಾಗೆ. ಈ ಡಬ್ಬ, ಈ ಮುಚ್ಚಳ ಇದ್ದ ಹಾಗೆ ಗಂಡ ಹೆಂಡತಿ. ಬ್ರಹ್ಮ ಆದವನು ಸುಮ್ನೆ ಯಾರನ್ನೂ ಗಂಡ ಹಾಕಲ್ಲಮ್ಮ. ನಿನ್ನ ವಿಕ್ಕಿನ ಜೋಡಿ ಮಾಡಿದಾನೆ ಅಂದ್ರೆ ನೀನು ವಿಕ್ಕಿಗೆ ನೀನು ಪರ್ಫೆಕ್ಟ್ ಜೋಡಿ ಅಂತ ಅರ್ಥ. ಈಗ ನೋಡು, ನೀನು ವಿಕ್ಕಿ ಪರ್ಫೆಕ್ಟ್ ಪೇರ್. ಹೆಂಡತಿಗೆ ತಕ್ಕ ಗಂಡ, ಗಂಡನ್ ತಕ್ಕ ಹೆಂಡತಿ. ನಿಮ್ ಜೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಮ್ಮ, ಸಂಸಾರ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಖಂಡಿತ ಇಲ್ಲ. ನೀನು ಓದ್ತಾ ಇದೆಯಲ್ಲ ಇಂಜಿನಿಯರಿಂಗು, ಅದಕ್ಕಿಂತಲೂ ತುಂಬಾನೇ ಸುಲಭ. ನೀನು ನಿನ್ ಗಂಡನ ಅರ್ಥ ಮಾಡ್ಕೊಂಡ್ರೆ ಸಂಸಾರ ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅಮ್ಮ, ವಿಕ್ರಾಂತ್ ಸರ್ ಬಗ್ಗೆ ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಅವ್ರು ಯಾವಾಗ ಕೂಗ್ತಾರೆ, ಯಾವಾಗ ರೇಗ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಯಾವಾಗ ಕೂಗ್ತಾನೆ ಅನ್ನೋದಕ್ಕಿಂತ ಯಾಕೆ ಕೂಗ್ತಾನೆ ಅಂತ ಗೊತ್ತಾಗೋದು ತುಂಬಾ ಮುಖ್ಯ ಆಗತ್ತೆ ಕಂದ. ಈಗ ನಿನ್ನೆ ರಾತ್ರಿ ವಿಕ್ಕಿ ವೈಷ್ಣವಿನ ಊಟ ಕೇಳ್ತಾ ಇದ್ದ. ನೀನಲ್ಲೇ ಎದುರಿಗೆ ಇದ್ದೆ. ನೀನೇನ್ ಮಾಡ್ದೆ? ನನಗ್ ಸಖತ್ ಉರ್ದೋಯ್ತು. ಅದಕ್ಕೆ ಕೋಪ ಮಾಡ್ಕೊಂಡು ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾದೆ. ಇದೇ ಹೆಂಡತಿರ್ ಮಾಡೋ ತಪ್ಪು. ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿನೂ ಕೋಪ ಮಾಡ್ಕೊಂಡ್ಬಿಟ್ರೆ ಸಂಸಾರ ಸೋತ್ ಬಿಡತ್ತೆ. ಇಬ್ರಲ್ಲೊಬ್ರು ಕೋಪ ಬಿಟ್ರೆ ಸಂಸಾರ ಗೆಲ್ಲತ್ತೆ, ಸಂಬಂಧ ಗಟ್ಟಿಯಾಗಿರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು.